ನಮಸ್ಕಾರ. ಇವತ್ತು RGUH ಅಂದ್ರೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಸುದ್ದಿ ಇದೆ. ಹೌದು, ಆಗಸ್ಟ್ 6, 2025 ಅಂದ್ರೆ ಇವತ್ತು ಬಹುನಿರೀಕ್ಷಿತ ಸೆಮಿಸ್ಟರ್ ರಿಸಲ್ಟ್ಸ್ ಬಂದಿದೆ. ನಿಜ, ಆ ರಿಸಲ್ಟ್ ದಿನದ ಟೆನ್ಷನ್, ಎಕ್ಸೈಟ್ಮೆಂಟ್ ಎಲ್ಲ ನಮಗೆ ನೆನಪಿದೆ ಅಲ್ವಾ? ಹೌದು ಹೌದು, ಖಂಡಿತ. ಎಷ್ಟೋ ತಿಂಗಳ ಎಫರ್ಟ್ ಇದು. ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ರೆಗ್ಯುಲರ್ ಸಪ್ಲಿಮೆಂಟರಿ ಪರೀಕ್ಷೆಗಳ ರಿಸಲ್ಟ್ಸ್. ಹಾಗೆ ಫಸ್ಟ್ ಇಯರ್ನಿಂದ ಹಿಡಿದು ಫೈನಲ್ ಇಯರ್ವರೆಗಿನ ಎಲ್ಲ ಸೆಮಿಸ್ಟರ್ಗಳ ರಿಸಲ್ಟ್ಸ್ ಈಗ ಅನೌನ್ಸ್ ಆಗಿದೆ. ಓ ಗ್ರೇಟ್. ಅಂದ್ರೆ ಥಿಯರಿ, ಪ್ರಾಕ್ಟಿಕಲ್ಸ್ ಮಾರ್ಕ್ಸ್, ಆಮೇಲೆ ಓವರ್ ಆಲ್ ಸ್ಟೇಟಸ್, ಪಾಸ್ ಅಥವಾ ಫೇಲ್ ಅಂತ ಎಲ್ಲ ಗೊತ್ತಾಡುತ್ತಾ? ಎಕ್ಸಾಕ್ಟ್ಲಿ, ಎಲ್ಲಾ ಡೀಟೇಲ್ಸ್ ಇರುತ್ತೆ. ಥಿಯರಿ ಅಂಕಗಳು, ಪ್ರಾಕ್ಟಿಕಲ್ಸ್, ಆಮೇಲೆ ಒಟ್ಟಾರೆ ರಿಸಲ್ಟ್ ಏನು ಅಂತ. ಅದ್ಭುತ. ಹಾಗಾದ್ರೆ ಎಲ್ರೂ ಈಗ ರಿಸಲ್ಟ್ಸ್ ಎಲ್ಲಿ ಚೆಕ್ ಮಾಡೋದಂತ ತಿಳ್ಕೊಳ್ಳೋದೇ ಫಸ್ಟ್ ಪ್ರಯಾರಿಟಿ ಅಲ್ವಾ? ಖಂಡಿತ. ನೋಡಿ, ರಿಸಲ್ಟ್ಸ್ RGUH ನ ಅಫಿಷಿಯಲ್ EMS ಪೋರ್ಟಲ್ನಲ್ಲಿ ಬಂದಿದೆ. EMS ಅಂದ್ರೆ ಎಕ್ಸಾಮಿನೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಯೂನಿವರ್ಸಿಟಿಯ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ, ಅದರ ವೆಬ್ಸೈಟ್. ಓಕೆ. ಅದಕ್ಕೆ ಡೈರೆಕ್ಟ್ ಲಿಂಕ್ ಕೂಡ ಇದೆ. GNANSANJMA.karnataka.gov.in/result ಅಂತ. GNANASANJMA. ಸರಿ. ಈ ಪೋರ್ಟಲ್ನಲ್ಲಿ ರಿಸಲ್ಟ್ ಚೆಕ್ ಮಾಡೋದು ಈಸಿನಾ? ಕೆಲವೊಮ್ಮೆ ಈ ಗವರ್ಮೆಂಟ್ ಸೈಟ್ಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತವಲ್ಲ? ಇಲ್ಲ, ಇದು ಆಶ್ಚರ್ಯಕರವಾಗಿ ತುಂಬಾ ಸಿಂಪಲ್ ಆಗಿದೆ. ಆಕ್ಚುಲಿ ಕೇವಲ 4 ಸ್ಟೆಪ್ಸ್. ಹೌದಾ? ಹೇಳಿ ಹಾಗಾದ್ರೆ. ಮೊದಲನೇದು, ನಾವ್ ಹೇಳಿದ ಲಿಂಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ EMS ರಿಸಲ್ಟ್ ಪೋರ್ಟಲ್ಗೆ ಹೋಗ್ಬೇಕು. ಓಕೆ, ಫಸ್ಟ್ ಸ್ಟೆಪ್. ಅಲ್ಲಿ ಹೋದ ತಕ್ಷಣ ಬೇರೆ ಬೇರೆ ಕೋರ್ಸ್ಗಳ ಹೆಸರು ಕಾಣಿಸುತ್ತೆ. ಅದರಲ್ಲಿ 2ನೇ ಸ್ಟೆಪ್, ನಿಮ್ಮ ಕೋರ್ಸ್ ಅಂದ್ರೆ BSc ನರ್ಸಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು. ಸರಿ, BSc ನರ್ಸಿಂಗ್ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ 3ನೇ ಸ್ಟೆಪ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆ ಅಂತಾರಲ್ಲ ಅದು, ಅದನ್ನ ಬಹಳ ಕೇರ್ಫುಲ್ ಆಗಿ ತಪ್ಪಿಲ್ದೆ ಎಂಟರ್ ಮಾಡಬೇಕು. ನಿಜ. ಆಮೇಲೆ ಕೊನೆಯದು 4ನೇ ಸ್ಟೆಪ್, ಕೆಳಗೆ ವ್ಯೂ ರಿಸಲ್ಟ್ ಅಂತ ಒಂದು ಬಟನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಅಷ್ಟೇನಾ? ಅಷ್ಟೇ. ತಕ್ಷಣ ನಿಮ್ಮ ರಿಸಲ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗತ್ತೆ. ಅದರಲ್ಲಿ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್, ಪ್ರಾಕ್ಟಿಕಲ್ ಮಾರ್ಕ್ಸ್, ಪಾಸ್ ಫೇಲ್ ಸ್ಟೇಟಸ್, ಟೋಟಲ್ ಮಾರ್ಕ್ಸ್, ಹೀಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಹಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದನ್ನ ಮೊಬೈಲ್ ಫೋನ್ನಲ್ಲೂ ಅಷ್ಟೇ ಈಸಿಯಾಗಿ ನೋಡ್ಬೋದು ಅಂತ ಹೇಳ್ತಿದ್ರು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಬೇಕೇ ಬೇಕು ಅಂತ ಏನಿಲ್ಲ. ಹೌದು, ಅದು ಈಗಿನ ಕಾಲದಲ್ಲಿ ತುಂಬಾ ಅನುಕೂಲ. ಯಾರಿಗೂ ರಿಸಲ್ಟ್ ನೋಡಕ್ಕೆ ಕಷ್ಟ ಆಗ್ಬಾರ್ದು ಅಲ್ವಾ? ಕರೆಕ್ಟ್. ಸರಿ, ಈಗ ರಿಸಲ್ಟ್ ವಿಷಯಕ್ಕೆ ಬರೋಣ. ಪಾಸ್ ಆದ ಎಲ್ಲರಿಗೂ ನಮ್ಮ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹಾರ್ಡ್ ವರ್ಕ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆದರೆ ಒಂದು ವೇಳೆ ರಿಸಲ್ಟ್ ಅಂದ್ಕೊಂಡ ಹಾಗೆ ಬಂದಿಲ್ಲ ಅಂದ್ರೆ, ಅಥವಾ ಯಾವ್ದಾದ್ರೂ ಸಬ್ಜೆಕ್ಟಲ್ಲಿ ಸ್ವಲ್ಪ ಹಿಂದೆ ಬಿದ್ರೆ, ಅದಕ್ಕೆ ತೀರಾ ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಿಜ. ಯಾಕಂದ್ರೆ ಮೂಲದಲ್ಲಿ ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮಾರ್ಕ್ಸ್ ಡೋಂಟ್ ಡಿಫೈನ್ ಯು, ಯೋರ್ ಕನ್ಸಿಸ್ಟೆನ್ಸಿ ಡಾಸ್ ಅಂತ. ಅಂದ್ರೆ ಅಂಕಗಳು ನಿಮ್ಮನ್ನಾಗ್ಲಿ ನಿಮ್ಮ ಭವಿಷ್ಯವನ್ನಾಗ್ಲಿ ಪೂರ್ತಿಯಾಗಿ ಡಿಸೈಡ್ ಮಾಡಲ್ಲ. ಹೌದು. ನಿಮ್ಮ ನಿರಂತರ ಪ್ರಯತ್ನ, ನಿಮ್ಮ ಶ್ರದ್ಧೆ ಇದೆಯಲ್ಲ, ಅದು ಮುಖ್ಯ ಆಗತ್ತೆ. ಅದರಲ್ಲೂ ನರ್ಸಿಂಗ್ ಪ್ರೊಫೆಷನ್ನಲ್ಲಿ ಇದು ಇನ್ನೂ ಹೆಚ್ಚು ಸತ್ಯ ಅಲ್ವಾ? ಖಂಡಿತವಾಗಿಯೂ. ನರ್ಸಿಂಗ್ ಅಂದ್ರೆ ಕೇವಲ ಎಕ್ಸಾಮ್ ಮಾರ್ಕ್ಸ್ ಅಲ್ಲ, ಅದು ಸ್ಕಿಲ್ಸ್, ಪೇಷನ್ಸ್, ಆಮೇಲೆ ಹ್ಯೂಮನ್ ಸರ್ವಿಸ್. ಇಲ್ಲಿ ಕಂಟಿನ್ಯೂಸ್ ಲರ್ನಿಂಗ್, ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಒಂದು ಸೆಮೆಸ್ಟರ್ನಲ್ಲಿ ಸ್ಕೋರ್ ಕಡಿಮೆ ಆದ್ರೆ ಅಥವಾ ಫೇಲ್ ಆದ್ರೆ ಅದನ್ನ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಸರಿ ಮಾಡ್ಕೊಳ್ಳೋಕೆ ಚಾನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ಗಳು ಇರೋದು. ಹಾಗಾದ್ರೆ ಈ ರಿಸಲ್ಟ್ ನೋಡೋದು ಜಸ್ಟ್ ಒಂದು ಸ್ಟೆಪ್ ಅಷ್ಟೇ. ರಿಸಲ್ಟ್ ಬಂದ್ಮೇಲೆ ಮುಂದೇನು ಅಂತ ಯೋಚಿಸೋದು ಇನ್ನೂ ಮುಖ್ಯ. ಖಚಿತವಾಗಿಯೂ. ಈ ರಿಸಲ್ಟ್ ಒಂದು ತರ ನಿಮ್ಗೆ ಫೀಡ್ಬ್ಯಾಕ್ ಇದ್ದ ಹಾಗೆ. ಯಾವ ಸಬ್ಜೆಕ್ಟ್ನಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಿ, ಯಾವುದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಅಂತ ಇದು ತೋರಿಸುತ್ತೆ. ಹೌದು. ಅದರ ಬೇಸಿಸ್ ಮೇಲೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ನಿಮ್ಮ ಸ್ಟಡಿ ಮೆಥಡಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅಂತ ಪ್ಲಾನ್ ಮಾಡ್ಕೋಬಹುದು. ಕರೆಕ್ಟ್. ಬಹುಶಃ ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದೀರೋ ಅದರ ಪ್ರಾಕ್ಟಿಕಲ್ಸ್ ಅಥವಾ ಕ್ಲಿನಿಕಲ್ ಟ್ರೈನಿಂಗ್ ಮೇಲೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡೋದು. ಹೌದು, ಒಳ್ಳೆ ಐಡಿಯಾ ಅದು. ಹೌದು. ನಿಮ್ಮ ನೆಕ್ಸ್ಟ್ ಗೋಲ್ಸ್ ಕಡೆ ಗಮನ ಇಡೋದು, ಮುಖ್ಯವಾಗಿ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕೋದನ್ನ ಕಂಟಿನ್ಯೂ ಮಾಡೋದು ಬಹಳ ಇಂಪಾರ್ಟೆಂಟ್. ರಿಸಲ್ಟನ್ನ ಅನಲೈಸ್ ಮಾಡಿ ಅದರಿಂದ ಕಲಿಯೋದು ಬುದ್ಧಿವಂತಿಕೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ. ಓ ಖಂಡಿತ. ಈ ರಿಸಲ್ಟ್ಸ್ ನೋಡಿದ್ಮೇಲೆ ನಿಮ್ಮ ಮುಂದಿನ ಅಕಾಡೆಮಿಕ್ ಇಯರ್ನಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇದೆಯಲ್ಲ, ಮತ್ತೆ ಪೇಷಂಟ್ ಕೇರ್ ಅಪ್ರೋಚಸ್
ಇದನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋಕೆ ನೀವು ಯಾವ ನಿರ್ದಿಷ್ಟ ಸ್ಟೆಪ್ಸ್ ತಗೋಬಹುದು ಇದರ ಬಗ್ಗೆ ಯೋಚಿಸಿ ನೋಡಿ.